ಬೆಂಗಳೂರು ಅಂದ ತಕ್ಷಣನೇ ನಮ್ಗೆಲ್ಲ ನೆನಪಿಗೆ ಬರೋದು ನಂದಿ ಹಿಲ್ಸು. ನಂದಿ ಹಿಲ್ಸಿಗೆ ಯಾರ್ಯಾರು ಹೋಗಿಲ್ಲ ಹೇಳಿ? ಎಲ್ಲಾರು ನಂದಿ ಹಿಲ್ಸ್ಗೆ ಹೋಗಿರ್ತೀವಿ. ಆದ್ರೆ ನೀವ್ ಯಾವತ್ತಾದ್ರೂ ನಂದಿ ಹಿಲ್ಸ್ ಕೆಳಗಡೆ ಇರೋ ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ? ಇದು ಭೋಗ ನಂದೀಶ್ವರ ದೇವಸ್ಥಾನ. ಇದಕ್ಕೆ ಸುಮಾರು 1000 ವರ್ಷ ಆಗಿದೆ. 9 ಇಲ್ಲ 10ನೇ ಶತಮಾನದಲ್ಲಿ ಇದು ಕಂಪ್ಲೀಟ್ ಆಯ್ತಂತೆ. ಇದ್ರ ಆರ್ಕಿಟೆಕ್ಚರ್ ಎಲ್ಲ ದ್ರಾವಿಡಿಯನ್ ಆರ್ಕಿಟೆಕ್ಚರ್ ಎಕ್ಸಾಂಪಲ್ಸ್ ಅಂತ ಹೇಳ್ತಾರೆ. ಸುಮಾರು 5 ರಾಜವಂಶಸ್ಥರು ಸೇರಿ ಇದನ್ನ ಕಟ್ಸಿದಾರಂತೆ. ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆ ತನಕ ಈ ದೇವಸ್ಥಾನ ಓಪನ್ ಆಗಿರುತ್ತೆ. ಈ ದೇವಸ್ಥಾನದ ಮೇನ್ ಅಟ್ರಾಕ್ಷನ್ ಇದ್ರ ಆರ್ಕಿಟೆಕ್ಚರ್ಸ್. ಮುಖ್ಯವಾಗಿ ಈ ದೇವಸ್ಥಾನದಲ್ಲಿರೋ ಈ ಕಲ್ಯಾಣಿನ ನಾವು ಡೈಲಿ ನೋಡಕ್ಕಾಗಲ್ಲ. ಇದು ಮಹಾಶಿವರಾತ್ರಿ ಟೈಮ್ ಅಲ್ಲಿ ವರ್ಷಕ್ಕೆ ಒಂದೇ ಸಲ ಓಪನ್ ಆಗತ್ತಂತೆ. ಸೊ ಇದನ್ನ ನಾವು ಏನಾದ್ರು ನೋಡ್ಬೇಕು ಅಂತ ಅಂದ್ರೆ ಪರ್ಮಿಷನ್ ತಗೊಂಡ್ ಬಂದು ನೋಡ್ಬೋದಷ್ಟೇ. ಇನ್ನೊಂದು ವಿಷಯ, ಒಳಗಡೆ ಮೊಬೈಲ್ ಕ್ಯಾಮ್ರಾಸ್ ಬಿಟ್ಟು ಬೇರೆ ಯಾವ್ದು ಕ್ಯಾಮ್ರಾಸ್ ಅಲೋ ಇರೋದಿಲ್ಲ. DSLR ಆಗ್ಲಿ ಯಾವ್ದು ಕೂಡ ಅಲೋ ಇರೋದಿಲ್ಲ. ದೇವಸ್ಥಾನದ ಒಳಗ್ ಮಾತ್ರ ಅಲ್ಲ, ಹೊರ್ಗೂ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಇವಾಗ ರೀಸೆಂಟ್ ಆಗಿ ಇಲ್ಲೊಂದು ಚಿಕ್ಕ ಕಲ್ಯಾಣಿ ತರ ಕೂಡ ಮಾಡಿದ್ದಾರೆ. ಬೆಂಗಳೂರಿಂದ ಸುಮಾರು ಒಂದು 50 ರಿಂದ 55 ಕಿಲೋಮೀಟರ್ ಆಗತ್ತೆ. ಸೊ ಒಂದು ಹಾಫ್ ಡೇ ಟ್ರಿಪ್ ನೀವೇನಾದ್ರೂ ನೋಡ್ತಾ ಇದ್ರೆ ಈ ಪ್ಲೇಸ್ ನ ನೀವು ವಿಸಿಟ್ ಮಾಡ್ಲೇಬೇಕು. ಹೀಗೆ ಈ ದೇವಸ್ಥಾನದ ಬಗ್ಗೆ ಮಾತಾಡುವಾಗ ಇಲ್ಲಿರೋ ವಾಚ್ಮ್ಯಾನ್ ಒಂದು ಅದ್ಭುತವಾಗಿರೋ ಜಾಗದ ಬಗ್ಗೆ ಹೇಳಿದ್ರು. ಆ ಜಾಗ ಯಾವ್ದು ಅಂತ ತಿಳ್ಕೊಬೇಕು ಅಂತ ಇದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡಿ. ಖಂಡಿತವಾಗ್ಲೂ ಆ ಬೆಸ್ಟ್ ಪ್ಲೇಸ್ ನ ನಿಮ್ಗೆ ತೋರಿಸ್ತೇನೆ. ನಿಮ್ಮೆಲ್ಲರ ಸಪೋರ್ಟ್ಗೂ ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.